ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪರ್ಸನಲ್ ವರ್ಕ್ಗಳಲ್ಲಿ ತುಂಬ ಬ್ಯುಸಿ ಇರೋ ಕಾರಣದಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕ್ಷಮೆ ಇರಲಿ. ಇನ್ನು ಇವತ್ತು ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂತಂದರೆ, ಜೂನ್ 2ನೇ ತಾರೀಕು 2026 ಅತಿ ದೊಡ್ಡ ಗ್ರಹವಾದ ಗುರುಗ್ರಹ ಈಗ ಇರುವ ಮಿಥುನ ರಾಶಿಯಿಂದ ತನ್ನ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದರಿಂದ ಕೆಲವು ರಾಶಿಗಳಿಗೆ ಗುರುಬಲ ಹೋಗುತ್ತೆ, ಕೆಲವು ರಾಶಿಗಳಿಗೆ ಗುರುಬಲ ಬರುತ್ತೆ. ಗುರುಬಲ ಅಂದರೆ ಆ ಗುರು ಯಾವ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಅನ್ನೋ ಇಂಪಾರ್ಟೆನ್ಸ್ಗಿಂತ ಕೆಲವು ಸಾರಿ ಜ್ಯೋತಿಷ್ಯದಲ್ಲಿ ಗುರು ಅಲ್ಲಿಂದ ಯಾವ ಮನೆಗಳ ಮೇಲೆ ದೃಷ್ಟಿ ಆಗ್ತಾನೆ ಅದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಜನರಲ್ ಆಗಿ ಹೇಳೋ ರೀತಿ, ಗುರು ಇರೋ ಮನೆ ಚೂರು, ನೋಡೋ ಮನೆ ಜೋರು. ಇರೋ ಮನೆ ಚೂರು ಅಂತ ಅಂದ ಮಾತ್ರಕ್ಕೆ ಅಲ್ಲಿ ಏನು ಆಗೋದಿಲ್ಲ ಅಂತಲ್ಲ. ಇರೋ ಮನೆಯಲ್ಲಿ ಗುರು ಏನು ಮಾಡ್ತಾನೆ ಅಂತಂದ್ರೆ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ಎಕ್ಸ್ಪಾನ್ಷನ್ ಆಗುತ್ತೆ. ಯಾವ ಮನೆ ವಿಚಾರಕ್ಕೆ ಹೋಗ್ತದೋ ಅಲ್ಲಿ ಎಕ್ಸ್ಪಾನ್ಷನ್ ಆಗುತ್ತೆ. ಆ ಎಕ್ಸ್ಪಾನ್ಷನ್ ಆಗುವಾಗ ಸ್ವಲ್ಪ ಒಂದು ಡಿಸ್ಕಂಫರ್ಟ್ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಈಗ ಕರ್ಮಸ್ಥಾನಕ್ಕೆ ಹೋದ್ರೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ, ಹಾಗಂತ ಕೆಲಸದಲ್ಲಿ ಏಳಿಗೆನೂ ಇರುತ್ತೆ. ಸೊ ಇರೋ ಮನೆ ಚೂರು ಅಂತ ಆ ರೀತಿ ಹೇಳ್ತಾರೆ. ಇನ್ನು ದೃಷ್ಟಿ ಹಾಕೋ ಮನೆಗಳಲ್ಲಿ ತುಂಬಾ ಎಕ್ಸ್ಪೋನೆನ್ಷಿಯಲ್ ಲೆವೆಲ್ ಅಲ್ಲಿ ಡೆವಲಪ್ಮೆಂಟ್ಗಳಾಗುತ್ತೆ ಗುರುವಿನ ದೃಷ್ಟಿಯಿಂದ. ಗುರು ಸಾಮಾನ್ಯವಾಗಿ ತಾನು ಕೂತ್ಕೊಂಡಿರುವ ಜಾಗದಿಂದ 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆಗೆ ದೃಷ್ಟಿ ಆಗ್ತಾನೆ. ಇಂಡಿವಿಜುವಲ್ ರಾಶಿಗಳಿಗೆ ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣ 12 ರಾಶಿಗಳಿಗೆ ಗುರುಬಲದ ಅಥವಾ ಗುರು ಸಂಚಾರ ಅಥವಾ ಗುರು ಗೋಚಾರದ ಎಫೆಕ್ಟ್ನ ಒಂದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆ ಕಾರಣದಿಂದ ಎಲ್ಲಾ ರಾಶಿಯವರು ಇದರಲ್ಲೇ ತಮ್ಮ ಫಲಗಳೇನಿರುತ್ತೆ ಅಂತ ತಿಳ್ಕೋಬಹುದು. ಮತ್ತು ಮೊದಲೇ ಹೇಳ್ತೀನಿ, ಇದು ಗೋಚಾರ ಫಲದ ಹೇಳ್ತಾ ಇರೋದು ಜನರಲ್ ವಿಡಿಯೋ ಆಗಿರುತ್ತೆ. ಜನರಲ್ ಆಗಿ ಪ್ರಿಡಿಕ್ಷನ್ಸ್ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಜಾತಕದಲ್ಲಿ, ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಪರಿಸ್ಥಿತಿ, ಸ್ಥಾನ ಮಾನ, ಎಷ್ಟು ಪವರ್ಫುಲ್ ಇದ್ದಾನೆ, ನಿಮ್ಮ ಜನ್ಮ ಜಾತಕ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಮೇಲೆ ರಿಸಲ್ಟ್ಸ್ ಬರುತ್ತೆ ಮೇಜರ್ಲಿ. ಬಟ್ ಜನರಲ್ ಇರೋದ್ರಿಂದನೂ ಒಂದು 40% ರಿಸಲ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮಗೆ ಕಂಪ್ಲೀಟ್ ರಿಸಲ್ಟ್ಸ್ ಬೇಕು, ಕಂಪ್ಲೀಟ್ ರಿಸಲ್ಟ್ಸ್ ಏನಿದೆ ಅಂತ ತಿಳ್ಕೋಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕ ಅನಲೈಸ್ ಮಾಡಿಕೊಂಡು ಅದರ ಪರವಾಗಿ ಗುರು ಏನ್ ಪ್ರತಿಫಲ ಕೊಡ್ತಾನೆ ಅನ್ನೋದು ನೀವು ನೋಡ್ಬೇಕಾಗತ್ತೆ. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ, ಯಾರಾದ್ರೂ ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಪ್ರಾರಂಭ ಮಾಡ್ತೀನಿ. ಮೊದಲಿಗೆ ಮೇಷರಾಶಿಯವರಿಗೆ ಇದುವರೆಗೂ ಗುರು 3ನೇ ಮನೆ ಇದ್ದವನು ಇವಾಗ 4ನೇ ಮನೆಗೆ ಹೋಗ್ತಾನೆ. 3ನೇ ಮನೆಯಲ್ಲೂ ನಿಮಗೆ ಗುರುಬಲ ಇರಲಿಲ್ಲ, 4ನೇ ಮನೆಯಲ್ಲೂ ಗುರುಬಲ ಇಲ್ಲ. ಆದರೂ ತೊಂದರೆ ಇಲ್ಲ. 4ನೇ ಮನೆ ಅಂತಂದ್ರೆ ನಿಮ್ಮ ಇಮಿಡಿಯೇಟ್ ಎನ್ವಿರಾನ್ಮೆಂಟ್, ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ, ನಿಮ್ಮ ವಾಹನಗಳು, ದಿನನಿತ್ಯ ನೀವು ಬಳಸುವ ವಸ್ತುಗಳು, ಇದೆಲ್ಲವೂ ಬರುತ್ತೆ. ಈ ಮನೆಯಲ್ಲಿ ಗುರು ಗೋಚಾರ ಮಾಡ್ತಿರೋ ಕಾರಣ ಏನಾಗುತ್ತೆ ಅಂತಂದ್ರೆ ಇಮಿಡಿಯೇಟ್ ಎನ್ವಿರಾನ್ಮೆಂಟ್ ಅಲ್ಲಿ ಚೇಂಜ್ ಆಗುತ್ತೆ. ಅಂದ್ರೆ ನೀವು ಮನೆ ರೆನೋವೇಷನ್ ಮಾಡಿಸ್ಕೋಬಹುದು, ಹೊಸ ವಾಹನ ಖರೀದಿ ಮಾಡ್ಬೋದು, ಅಥವಾ ಇರೋ ವಾಹನ ಸ್ವಲ್ಪ ಟ್ರಬಲ್ ಆಗ್ತಿದ್ರೆ ಅದನ್ನ ಸರ್ವಿಸ್ ಮಾಡಿಸ್ಕೊಂಡು ಸರಿ ಮಾಡಿಸ್ಕೋಬಹುದು. ಈ ರೀತಿ ತಮ್ಮ ಇಮಿಡಿಯೇಟ್ ಎನ್ವಿರಾನ್ಮೆಂಟ್ಗಳಲ್ಲಿ ಚೇಂಜಸ್ ಆಗತ್ತೆ ಗುರುಬಲದಿಂದ ಅಥವಾ ಗುರು ಸಂಚಾರದಿಂದ. ಇನ್ನು ಗುರು ನಿಮ್ಮ 8, 10 ಮತ್ತು 12ನೇ ಮನೆಯ ಮೇಲೆ ದೃಷ್ಟಿ ಬೀರ್ತಾನೆ. 8ನೇ ಮನೆಯ ಮೇಲೆ ದೃಷ್ಟಿ ಬೀರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ಸಮಸ್ಯೆಗಳಿದ್ರೆ ಸ್ವಲ್ಪ ಚೇತರಿಕೆ ಕಾಣುತ್ತೆ. ಏನಾದರೂ ಡಯಾಗ್ನೋಸಿಸ್ ಮಾಡಿಸ್ಕೊಳ್ತಿದ್ರೆ ಈಗ ಒಳ್ಳೆ ಟೈಮು, ಅದರಿಂದ ನಿಮಗೆ ಸ್ವಲ್ಪ ರೆಮಿಡೀಸ್ ಸಿಗತ್ತೆ. ಇನ್ನು 10ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ಸೊ ನಿಮ್ಮ ಕೆಲಸದಲ್ಲಿ ಏಳಿಗೆ ಆಗುತ್ತೆ, ನಿಮಗೆ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಬಯಸದೇ ಬಂದ ಭಾಗ್ಯದ ತರ ಪ್ರಮೋಷನ್ಸ್ ಇರ್ಬೋದು, ನೀವು ಕೇಳ್ತಿದ್ದು ಟ್ರಾನ್ಸ್ಫರ್ ಆಗ್ಬೋದು, ಈಗ ಸಿಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಲಾಸ್ಟ್ ದೃಷ್ಟಿ ಬಂದು ನಿಮ್ಮ 12ನೇ ಮನೆಯ ಮೇಲೆ ಬೀಳುತ್ತೆ. ಇದರಿಂದ ನಿಮಗೆ ಎಕ್ಸ್ಪೆನ್ಸಸ್, 12ನೇ ಮನೆ ಅಂದ್ರೆ ಖರ್ಚಿನ ಮನೆ, ವ್ಯಯದ ಮನೆ, ಆ ಸ್ಥಾನದ ಮೇಲೆ ದೃಷ್ಟಿ ಆಗ್ತಿರೋದ್ರಿಂದ ಪಾಸಿಟಿವ್ ಆಗೋದು ಏನು ಅಂತಂದ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಒಂದು ಅರ್ಥದಲ್ಲಿ, ಅಥವಾ ಖರ್ಚು ಆದ್ರೆ ಅದು ಒಳ್ಳೆ ಕಾರ್ಯಕ್ಕೆ ಆಗುತ್ತೆ. ಈಗ ಮನೇಲಿ ಏನೋ ಮದುವೆ ಮಾಡಬೇಕು ಅಂತಿರ್ತೀರಿ ಮಗಳಿಗೆ, ಆ ಖರ್ಚು ಕೆಟ್ಟ ಖರ್ಚು ಅಂತ ನಾವು ಹೇಳೋದಕ್ಕಾಗಲ್ಲ, ವ್ಯಯ ಅಂತ ಹೇಳಕ್ಕಾಗಲ್ಲ. ಅದರಿಂದ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಆ ಕಾರಣದಿಂದ ಅಂತ ಶುಭ ಕಾರ್ಯಗಳಿಗೆ ಖರ್ಚು ಮಾಡುವಂತ ಯೋಗ ಇದೆ. ಮತ್ತು ಹಂಸ ಯೋಗ ಕೂಡ ನಿಮಗೆ ಬರುತ್ತೆ. ಯಾಕೆಂದ್ರೆ ಗುರು 1, 4, 7, 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂದು ಪಂಚಮಹಾಪುರುಷ ಯೋಗ ಬರುತ್ತೆ, ಅದು ಹಂಸ ಯೋಗ. ಹಂಸ ಯೋಗ ಕೂಡ ನಿಮಗೆ ಬರುತ್ತೆ 4ನೇ ಮನೆಯಲ್ಲಿ ಇರೋದ್ರಿಂದ, ಅದು ಕೇಂದ್ರ ಸ್ಥಾನ. ಆ ಕಾರಣದಿಂದ ಹಂಸ ಯೋಗ ಇದೆ. ಹಂಸ ಯೋಗದಿಂದ ಏನು ಎಫೆಕ್ಟ್ ಅಂತಂದ್ರೆ ನೀವು ಯಾವ ಕೆಲಸದಲ್ಲಿ ಕೈ ಹಾಕ್ತೀರಿ ಅದು ಸ್ವಲ್ಪ ಸುಗಮವಾಗಿ ಆಗುವಂತ ಚಾನ್ಸಸ್ ಇರುತ್ತೆ. ಇದಿಷ್ಟು ಮೇಷರಾಶಿಯವರ ಫಲ. ನೆಕ್ಸ್ಟ್ ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಗುರು ಗೋಚಾರ ಮಾಡ್ತಾನೆ. ಹೇಳದಂತೆ ಗುರುಬಲ ಇವ್ರಿಗೆ ಇಲ್ಲ.
ಎರಡನೇ ಮನೆ ಅಂದ್ರೆ ಗುರುಬಲ ಇತ್ತು, ಈಗ ಗುರುಬಲ ಹೋಗುತ್ತೆ, ಮೂರನೇ ಮನೆಗೆ ಗುರು ಗೋಚಾರ ಮಾಡಕ್ ಬರ್ತಾನೆ. ಇದರಲ್ಲಿ ಏನ್ ಬೆನಿಫಿಟ್ ಅಂತಂದ್ರೆ ಒಡ ಹುಟ್ಟಿದವರೊಟ್ಟಿಗೆ ಸ್ವಲ್ಪ ಸಮಸ್ಯೆಗಳಾಗತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಮೂರನೇ ಮನೆ ಬಂದು ಒಡ ಹುಟ್ಟಿದವರ ಮನೆ ಮತ್ತು ಪರಾಕ್ರಮ ಸ್ಥಾನ ಇದೆಲ್ಲವೂ ಇದೆ. ಮತ್ತು ಧೈರ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ನಿಮ್ಮ ಧೈರ್ಯ. ಆಯ್ತು ಬಿಡು ನೋಡೋಣ ಏನಾಗತ್ತೆ, ಇಷ್ಟೇ ಫೇಸ್ ಮಾಡಿದ್ದೀನಂತೆ ಇನ್ನೇನು ಅಷ್ಟಾನೆ ಫೇಸ್ ಮಾಡಿಬಿಡ್ತೀನಿ, ತೊಂದರೆ ಇಲ್ಲ, ಈ ರೀತಿ ಧೈರ್ಯ ಹೆಚ್ಚಾಗುತ್ತೆ. ಆದರೆ ಕೆಲವು ಸಾರಿ ನಿಮಗೆ ನಿಮ್ಮ ಮೇಲೆ ಅಪನಂಬಿಕೆಗಳು ಬರುತ್ತೆ. ನಾನು ಈ ಥರ ಹೋಗ್ತಿರೋ ಸರಿನೇನಪ್ಪ, ಇಷ್ಟು ಧೈರ್ಯ ಮಾಡ್ತಾ ಇದ್ದೀನಿ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆ ಥರ ಹಿಂದೆ ಹೋಗುವಂಥ ಅವಶ್ಯಕತೆ ಇಲ್ಲ. ಒಂದು ಸಾರಿ ಹೆಜ್ಜೆ ಮುಂದೆ ಇಟ್ಟ ಮೇಲೆ ಅದನ್ನ ಹಿಂದೆ ತಗೊಳ್ಳೋ ಪ್ರಯತ್ನ ಪಡಬೇಡಿ. ಯಾವುದೇ ಕಾರಣಕ್ಕೂ ಅದೇ ದಾರಿಯಲ್ಲಿ ಹೋಗಿ ಏನು ಸಮಸ್ಯೆ ಆಗೋದಿಲ್ಲ. ಇನ್ನು ನೆಕ್ಸ್ಟು ದೃಷ್ಟಿಗಳಿಗೆ ಬರೋದಾದ್ರೆ 7ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ಮದುವೆಯ ಮನೆ ಅಥವಾ ರಿಲೇಶನ್ಶಿಪ್ ಪಾರ್ಟ್ನರ್ಶಿಪ್ ಮನೆ. ಸೊ ಯಾರಾದರೂ ಮದುವೆಗೆ ಸಮಯ ನೋಡ್ತಿದ್ರೆ ಅಥವಾ ಸೂಕ್ತ ಹೆಣ್ಣು ಅಥವಾ ಗಂಡನ್ನು ನೋಡ್ತಿದ್ರೆ ಈಗ ಅದು ಸಿಕ್ಕಿ ಮದುವೆ ಆಗುವಂಥ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಎಸ್ಪೆಷಲಿ ರೆಗ್ಯುಲರ್ ಆಗಿ ಕಮ್ಯುನಿಕೇಷನ್ ಇರುವಂಥವ್ರ ಕಡೆಯಿಂದಾನೇ ನಿಮಗೆ ಹೆಣ್ಣು ಅಥವಾ ಗಂಡು ಸಿಗುವಂಥ ಚಾನ್ಸಸ್ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಒಳ್ಳೆ ಟೈಮ್ ಇದು, ಒಳ್ಳೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟು 9ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ಅದೃಷ್ಟದ ಮನೆ, ಧರ್ಮ ಕಾರ್ಯಗಳನ್ನು ಮಾಡುವಂಥ ಮನೆ, ಮಕ್ಕಳಿಗೆ ಮದುವೆ ಮಾಡುವಂಥದ್ದು, ಮಕ್ಕಳಿಗೆ ಏನೋ ಒಂದು ಅವ್ರ ಜೀವನದಲ್ಲಿ ಏನಾದರೂ ಏಳಿಗೆ ಆಗುವಂಥದ್ದು ಮಾಡಿಕೊಡುವಂಥದ್ದು, ಅದೃಷ್ಟ ಜಾಸ್ತಿ ಆಗುವಂಥದ್ದು ಇದೆಲ್ಲವೂ ಆಗುತ್ತೆ. ಇನ್ನು ನೆಕ್ಸ್ಟು 11ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ಪಿತ್ರಾರ್ಜಿತ ಆಸ್ತಿ ಲಾಭ, ಅಥವಾ ಯಾವತ್ತೋ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದರಿಂದ ಇವಾಗ ನಿಮಗೆ ಲಾಭ ಬರುತ್ತೆ. ಇನ್ವೆಸ್ಟ್ ಆಗಿರೋಂಥ ವಿಚಾರಗಳು ಪ್ಯಾಸಿವ್ ಇನ್ಕಮ್ ಆಗಿ ನಿಮ್ಗೆ ಇವಾಗ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆ ಕಟ್ಟಿಸ್ತಾ ಇರ್ತೀರಿ, ಮನೆ ಕಟ್ಟಿದ ಇವಾಗ ಕಂಪ್ಲೀಟ್ ಆಗುತ್ತೆ, ಅದನ್ನ ಬಾಡಿಗೆಗೆ ಬಿಡ್ತೀರಿ, ಆ ಬಾಡಿಗೆ ದುಡ್ಡು ನಿಮಗೆ ಬರುತ್ತೆ. ಮೇಜರ್ಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಸೆಟಲ್ಮೆಂಟ್ ಆಗುತ್ತೆ, ಅದರಿಂದ ನಿಮಗೆ ಲಾಭ ಆಗುತ್ತೆ. ಇದಿಷ್ಟು ವೃಷಭ ರಾಶಿಯವರ ವಿಚಾರ. ನೆಕ್ಸ್ಟು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಈಗ ಬರುತ್ತದೆ. 2ನೇ ಮನೆಯಲ್ಲಿ ಉಚ್ಚ ಗುರುಬಲ, ಅದರಲ್ಲೂ 2ನೇ ಮನೆ ಆಗಿರುವ ಕಾರಣ ಆದಾಯದಲ್ಲಿ ಇನ್ಕ್ರೀಸ್ ಆಗತ್ತೆ. ಹೊಸ ಕೆಲಸ ಸಿಗ್ಬೋದು, ಹೊಸ ಕೆಲಸ ಹುಡುಕ್ತಿದ್ರೆ ಕೆಲಸ ಸಿಗುತ್ತೆ. ಆಲ್ರೆಡಿ ಕೆಲಸ ಮಾಡ್ತಿದ್ರೆ ಒಂದು ಪ್ರಮೋಷನ್ ಆಗತ್ತೆ, ಇಲ್ಲ ಜಾಬ್ ಸ್ವಿಚ್ ಮಾಡ್ತೀರಾ, ಅಲ್ಲಿ ನಿಮಗೆ ಹೆಚ್ಚು ಲಾಭ ಆಗತ್ತೆ. ಒಂದು ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಇನ್ ಪ್ಯಾಕೇಜ್, ಸ್ಯಾಲರಿ ಪ್ಯಾಕೇಜ್ ಸಿಗ್ಬೋದು. ಈಗ 1 ಲಕ್ಷ ಬರ್ತಿದ್ರೆ 2-3 ಲಕ್ಷದವರೆಗೂ ಪ್ಯಾಕೇಜ್ ಸಿಗುವಂತ ಚಾನ್ಸಸ್ ಇರುತ್ತೆ. ನಾನು ಮಂತ್ಲಿ ಹೇಳಿದ್ದು, ಯಾಕಂದ್ರೆ ಈಗ 2 ಲಕ್ಷ 3 ಲಕ್ಷ ಎಲ್ಲ ಇಯರ್ಲಿ ಅಂತಂದ್ರೆ ಅದೇನು ಲೆಕ್ಕಕ್ಕೆ ಬರೋದಿಲ್ಲ. ಮತ್ತು ಗುರುಬಲ ಇರೋದ್ರಿಂದ ಸೂಕ್ತ ವಯಸ್ಸರಿಗೆ ಮದುವೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು 2ನೇ ಮನೆಯಲ್ಲೇ ಗುರು ಗೋಚಾರ ಆಗೋದ್ರಿಂದ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಅಥವಾ ಎಕ್ಸ್ಪಾನ್ಷನ್ ಆಗೋದ್ರಿಂದ ಫ್ಯಾಮಿಲಿ, ಹೌಸ್ ಆಫ್ ಫ್ಯಾಮಿಲಿ ಕೂಡ ಆಗುತ್ತೆ. 2ನೇ ಮನೆ ಅಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಅದು ಯಾವ ರೀತಿ ಸಾಧ್ಯ? ಒಂದು ಮದುವೆ ಆಗದಿರೋರಿಗೆ ಮದುವೆ ಆಗಬೇಕು, ಅಥವಾ ಮದುವೆ ಆಗಿರೋರಿಗೆ ಮಕ್ಕಳಾಗುವಂತ ವಿಚಾರ. ಸೊ ಸಂತಾನದಲ್ಲೂ ನಿಮಗೆ ಭಾಗ್ಯ ಇದೆ, ಲಾಭ ಇದೆ. ಇನ್ನು ದೃಷ್ಟಿ ವಿಚಾರಕ್ಕೆ ಬರೋದಾದ್ರೆ 6ನೇ ಮನೆ ಮೇಲೆ ದೃಷ್ಟಿ ಆಗ್ತಾನೆ. ದಿನನಿತ್ಯ ಏನಾದ್ರೂ ಹೆಲ್ತ್ ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟು ಗ್ಯಾಸ್ಟ್ರಿಕ್, ಆ ಸಮಸ್ಯೆ ಈ ಸಮಸ್ಯೆ, ಮೂಳೆ ನೋವು, ಮಾಂಸಖಂಡ ನೋವು ಇದೆಲ್ಲ ಆಗ್ತಿದ್ರೆ ನಿಮಗೆ ಈಗ ಅದರ ರಿಲೀಫ್ ಸಿಗುತ್ತೆ. ಮೆಡಿಸಿನ್ಸ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ 8ನೇ ಮನೆಯ ಮೇಲೂ ದೃಷ್ಟಿ ಆಗ್ತಾನೆ. ಸೊ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ, ಡಯಾಬಿಟಿಸ್ ಇಂದ ತುಂಬಾ ಸಮಸ್ಯೆ ಅನುಭವಿಸ್ತಿರೋರು ಅಥವಾ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳಿಂದ ಸಮಸ್ಯೆ ಅನುಭವಿಸ್ತಿರೋರು ಈಗ ಸ್ವಲ್ಪ ರಿಲೀಫ್ ಸಿಗುತ್ತೆ, ನಿಮಗೆ ಚೇತರಿಕೆ ಸಿಗುತ್ತೆ. ಇನ್ನು ನೆಕ್ಸ್ಟ್ 10ನೇ ಮನೆಯ ಮೇಲೆ ಕೂಡ ದೃಷ್ಟಿ ಬೀಳ್ತಾನೆ. ಕೆಲಸದಲ್ಲಿ ಏಳಿಗೆ, ಆಲ್ರೆಡಿ ನಿಮಗೆ ಡಬಲ್ ಡಮಾಕ. ಯಾವ ರೀತಿ ಅಂತಂದ್ರೆ 2ನೇ ಮನೆ ಅಂತಂದ್ರೆ ಹೌಸ್ ಆಫ್ ಇನ್ಕಮ್, ಅಲ್ಲೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. 10ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತಿರೋದ್ರಿಂದ ಅಲ್ಲೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಆ ಕಾರಣದಿಂದ ಕೆಲಸದಲ್ಲಿ ತುಂಬಾ ಏಳಿಗೆ ಕಾಣಿಸ್ಕೊಳ್ತದೆ, ಪ್ರೊಫೆಷನಲ್ಲಿ ತುಂಬಾ ಏಳಿಗೆ ಕಾಣಿಸುತ್ತದೆ. ಇದಿಷ್ಟು ಮಿಥುನ ರಾಶಿಯವರ ಫಲಾಫಲ. ಇನ್ನು ನೆಕ್ಸ್ಟ್ 4ನೇ ರಾಶಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ತಮ್ಮ ಜನ್ಮಸ್ಥಾನದಲ್ಲಿ ಅಂದ್ರೆ ಕಟಕ ರಾಶಿಯಲ್ಲೇ ಗುರು ಗೋಚಾರ ಮಾಡ್ತಾನೆ. ಜನ್ಮಗುರು ನರೋದುಕ್ಕಂ ಅಂತ ಹೇಳ್ತಾರೆ. 1ನೇ ಮನೆಯಲ್ಲಿದ್ರೆ ಸ್ವಲ್ಪ ಸಮಸ್ಯೆಗಳು, ಹಿಂಸೆಗಳು ಜಾಸ್ತಿ ಆಗುತ್ತೆ ಅಂತ. ಬಟ್ ಇಲ್ಲಿ 50-50%. ಯಾಕೆಂತಂದ್ರೆ 1ನೇ ಮನೆ ಆದ್ರೂ ಕೂಡ ಗುರುವಿಗೆ ಇದು ಉಚ್ಚ ಸ್ಥಾನ ಮತ್ತು ಸ್ನೇಹಿತನ ಸ್ಥಾನನೇ. ಚಂದ್ರ ತುಂಬಾ ಸ್ನೇಹಿತ, ಚಂದ್ರ, ಸೂರ್ಯ, ಕುಜ ಇವರು ಸ್ನೇಹಿತರು ಗುರುಗೆ. ಆ ಕಾರಣದಿಂದ 50-50. ನೀವು ಮಾಡಬಾರದು ಮಾಡಿದ್ರೆ ಸಮಸ್ಯೆಗಳಾಗತ್ತೆ. ಇಲ್ಲ, ಏನು ತೊಂದರೆ ಮಾಡಿಲ್ಲ, ನೀವು ನ್ಯಾಯವಾಗಿದ್ದೀರಿ, ನ್ಯಾಯವಾಗಿ ನಡ್ಕೊಂಡಿದ್ದೀರಿ ಅಂದ್ರೆ ಏನು ತೊಂದರೆ ಆಗೋದಿಲ್ಲ. ಗುರುಬಲ ಇಲ್ಲ ಒಟ್ಟಿನಲ್ಲಿ. ಬಟ್ ನೀವೇನೇ ಕೈ ಹಾಕಿದ್ರು ಅದು ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒಳ್ಳೆ ವಿಚಾರಗಳು ಮಾಡಿದ್ರೆ, ಕೆಟ್ಟ ವಿಚಾರಗಳಲ್ಲ. ಇನ್ನು ನೆಕ್ಸ್ಟ್ ದೃಷ್ಟಿಗಳಿಗೆ ಬರುವಂತದ್ದಾದ್ರೆ 5ನೇ ಮನೆ ಮೇಲೆ ದೃಷ್ಟಿ ಆಗತ್ತೆ. ಇದರಿಂದ ಎಜುಕೇಶನಲ್ಲಿ ಇಂಪ್ರೂವ್ಮೆಂಟ್, ಯಾರಾದ್ರೂ ಪ್ರೈಮರಿ ಎಜುಕೇಶನ್ ಅಥವಾ ಸೆಕೆಂಡರಿ ಎಜುಕೇಶನ್ ಅಥವಾ ಫಾರಿನ್ ಕಂಟ್ರಿನಲ್ಲಿ ಎಜುಕೇಶನ್ ಮಾಡಬೇಕು ಅಂತ ಇರೋರು, ಅವರಿಗೆ ಎಜುಕೇಶನಲ್ಲಿ ಏಳಿಗೆ ಆಗುತ್ತೆ. ಇನ್ನು 5ನೇ ಮನೆ ಅಂತಂದ್ರೆ ಮಕ್ಕಳ ಮನೆಯ ವಿಚಾರ. ಆ ಕಾರಣದಿಂದ ಮಕ್ಕಳ ವಿಚಾರದಲ್ಲಿ ಏಳಿಗೆ. ನಿಮ್ಮ ಮಕ್ಕಳು ಯಾರು ಪ್ರೈಮರಿ ಸ್ಕೂಲಲ್ಲೋ ಅಥವಾ ಅವರೇನೋ ಫಾರಿನ್ ಕಂಟ್ರಿಗೆ ಹೋಗಿ ಓದಬೇಕು ಅಂತಾನೋ ಇದ್ರೆ ಅವರ ಓದಿನ ವಿಚಾರದಲ್ಲಿ ಏಳಿಗೆ ಆಗುತ್ತೆ. ಇನ್ನು ಮಕ್ಕಳು ಮಾಡ್ಕೋಬೇಕು ಅಂತ ಇರೋರು, ಹೊಸದಾಗಿ ಮದುವೆ ಆಗಿರೋರು ಅಥವಾ ತುಂಬಾ ದಿನದಿಂದ ಸಂತಾನ ಅಪೇಕ್ಷೆ ಮಾಡ್ತಿರೋಂಥವ್ರು ಇವಾಗ ಮಕ್ಕಳಾಗುವಂತ ಸಾಧ್ಯತೆ ಇದೆ.
ಇನ್ನು ನೆಕ್ಸ್ಟ್ ದೃಷ್ಟಿ 7ನೇ ಮನೆಯ ಮೇಲೆ ಬೀಳುತ್ತೆ. ಹೌಸ್ ಆಫ್ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಸೂಕ್ತ ವಯಸ್ಕರಿಗೆ ಮದುವೆ ಆಗೋ ಚಾನ್ಸಸ್ ಇರುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಲಾಭ ಇರುತ್ತೆ ಮತ್ತು ಎಲ್ಲರೊಟ್ಟಿಗೆ ಒಂದು ಒಳ್ಳೆ ಬಾಂಧವ್ಯ ಏರ್ಪಡುತ್ತೆ. ಇನ್ನು ನೆಕ್ಸ್ಟ್ 9ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತದೆ. ಅದೃಷ್ಟ ಚೆನ್ನಾಗಿದೆ, ತೀರ್ಥಕ್ಷೇತ್ರಗಳ ದರ್ಶನ ಆಗುತ್ತೆ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆಗೋ ಚಾನ್ಸಸ್ ಇರುತ್ತೆ, ಫಾರಿನ್ ಟ್ರಾವೆಲ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಬೆನಿಫಿಟ್ ಏನು ಅಂತಂದ್ರೆ ನಿಮಗೂ ಕೂಡ ಹಂಸ ಯೋಗ ಆಗತ್ತೆ. ಸೊ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಸುಗಮವಾಗಿ ಆಗುವಂತ ಚಾನ್ಸಸ್ ಇರುತ್ತೆ. ಈ ಒಂದು ಬೆನಿಫಿಟ್ ನ ನೀವು ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೊಂಡ್ರೆ ಅದರದ್ದು ಎಫೆಕ್ಟ್ ಉಪಯೋಗ ಆಗತ್ತೆ. ಇಲ್ಲ ನೀವೇನೋ ಇವಾಗ ನಾನೇನೋ ಮಾಡ್ಬಿಡ್ತೀನಿ ಟೈಮ್ ಚೆನ್ನಾಗಿದೆ ಅಂತ ಅಂದಾಗ ಮಾಡ್ಬಿಟ್ಟು ಆಮೇಲೆ ತೊಂದರೆ ಅನುಭವಿಸಬೇಡಿ. ಸೊ ಏನೇ ಮಾಡಿದ್ರು ಒಳ್ಳೇದು ಮಾಡಿ. ಇದಿಷ್ಟು ಕಟಕ ರಾಶಿಯವರ ಫಲ. ಇನ್ನು ನೆಕ್ಸ್ಟ್ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಸ್ವಲ್ಪ ಸಮಯ ಅಷ್ಟು ಒಳ್ಳೇದಲ್ಲ. ಯಾಕೆಂತಂದ್ರೆ ಅಷ್ಟಮ ಶನಿ ಬೇರೆ ನಡೀತಾ ಇದೆ. ಅಷ್ಟಮ ಶನಿಯಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರುವಂತಹ ಸಮಯದಲ್ಲಿ ಗುರುಬಲ ಇದ್ದಿದ್ದು ನಿಮಗೆ ಒಂದು ಆಶಾಕಿರಣ ಆಗಿತ್ತು. ಈಗ ಆ ಗುರುಬಲ ಕೂಡ 12ನೇ ಮನೆಗೆ ಹೋಗೋದ್ರಿಂದ ಗುರು ನಿಮಗೆ ಗುರುಬಲ ಇಲ್ಲದಂತಾಗುತ್ತದೆ. ಇನ್ನು ನೆಕ್ಸ್ಟ್ 2 ವರ್ಷ ನಿಮಗೆ ಗುರುಬಲ ಇಲ್ಲ. ಇನ್ನು ನೆಕ್ಸ್ಟ್ ನಿಮಗೆ ಗುರುಬಲ ಬರುವಂಥದ್ದು 2028ನಲ್ಲಿ. ಸೊ ಅಲ್ಲಿವರೆಗೂ ಸ್ವಲ್ಪ ತುಂಬ ಕೇರ್ಫುಲ್ ಆಗಿರಬೇಕು, ಆಯಿತಾ. ಮತ್ತು ಅದು 12ನೇ ಮನೆಯಲ್ಲಿ ಗೋಚಾರ ಮಾಡ್ತಿರೋದ್ರಿಂದ ಎಕ್ಸ್ಪೆನ್ಸಸ್ ಜಾಸ್ತಿ ಆಗತ್ತೆ, ಬೇಡದೇ ಇರೋ ಖರ್ಚುಗಳು ಜಾಸ್ತಿ ಆಗತ್ತೆ, ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ, ನಷ್ಟ ಸಾಧ್ಯತೆ ಆಗತ್ತೆ. ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದರಲ್ಲಿ ಸ್ವಲ್ಪ ನಷ್ಟ ಆಗೋ ಸಾಧ್ಯತೆ ಇರ್ತದೆ. ಇನ್ನು ಕೆಲವರು ಕುತಂತ್ರಿಗಳಿರ್ತಾರಲ್ಲ ಅವ್ರಿಗಂತೂ ದೊಡ್ಡ ನಷ್ಟಗಳೇ ಕಾದಿದೆ. ಇನ್ನು ನೆಕ್ಸ್ಟ್ ದೃಷ್ಟಿಗಳ ವಿಚಾರಕ್ಕೆ ಬರೋದಾದ್ರೆ 4ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ಫ್ಯಾಮಿಲಿಯಲ್ಲಿ ರಿಲೇಷನ್ಶಿಪ್ಸು ಸ್ವಲ್ಪ ಚೆನ್ನಾಗಾಗತ್ತೆ. ಇಷ್ಟು ದಿನ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ಸು, ಟ್ರಬಲ್ಸು ಅಥವಾ ಭಿನ್ನಾಭಿಪ್ರಾಯಗಳಿದ್ರೆ, ಮನಸ್ತಾಪಗಳಿದ್ರೆ ಅದು ಸ್ವಲ್ಪ ಸಾಲ್ವ್ ಆಗ್ತಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಹನಗಳ ವಿಚಾರದಲ್ಲಿ ಲಾಭ ಇದೆ. ಇನ್ನು ನೆಕ್ಸ್ಟ್ 6ನೇ ಮನೆಯ ಮೇಲೆ ದೃಷ್ಟಿ ಹಾಕೋದ್ರಿಂದ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸುತ್ತೆ. ಕಂಪ್ಲೀಟ್ ರಿವರ್ಸಲ್ ಅಲ್ಲ, ಚೇತರಿಕೆ ಕಾಣಿಸುತ್ತೆ. ಯಾಕೆಂದ್ರೆ ಅಷ್ಟಮ ಶನಿ ಇರೋದ್ರಿಂದ ಆರೋಗ್ಯ ವಿಚಾರದಲ್ಲಿ, ಹಿತಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. 6ನೇ ಮನೆ ದೃಷ್ಟಿ ನಿಮ್ಗೆ ಸ್ವಲ್ಪ ಬೆನಿಫಿಟ್ ಮಾಡುತ್ತೆ. ಇನ್ನು 8ನೇ ಮನೆಯ ದೃಷ್ಟಿ ಅದು ಕೂಡ ಲಾಂಗ್ ಟರ್ಮ್ ಡಿಸೀಸಸ್ಸಿಗೆ, ತುಂಬಾ ವರ್ಷಗಳಿಂದ ಹಿಂಸೆ ಪಡ್ತಾ ಇದ್ದೀರಾ ಆ ಬಾಧೆಗಳಿಂದ ಅಂತ ಅನ್ನೋದಾದ್ರೆ ಅದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಟ್ ನಾಟ್ 100%. ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಅಷ್ಟು ಒಳ್ಳೆ ಸಮಯ ಅಲ್ಲ. ಸೊ ಸಿಂಹರಾಶಿಯವರು ಸ್ಪೆಸಿಫಿಕಲಿ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಏನಾದರೂ ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಇದಿಷ್ಟು ಸಿಂಹರಾಶಿಯವರ ಫಲ. ಇನ್ನು ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 11ನೇ ಮನೆಯ ಗುರುಬಲ ಇದೆ. 10ನೇ ಮನೆಯಲ್ಲಿ ಇತ್ತು, ತುಂಬಾ ಪ್ರೆಷರ್ ಇತ್ತು, ಕೆಲಸದ ಜಾಗದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಿ. ಈಗ ಎಲ್ಲಾ ಕಷ್ಟಗಳಿಗೆ ಪ್ರತಿಫಲ ಸಿಗುವಂತ ಸಮಯ. ನೀವು ಹಾಕಿದ ಎಫರ್ಟ್ಸು, ನೀವು ಬಿತ್ತಿದ ಬೀಜ ಈಗ ನಿಮಗೆ ಫಲ ಕೊಡುತ್ತೆ. 11ನೇ ಮನೆಯಲ್ಲಿ ಗುರುಬಲ ಇದೆ, ಸಂಪೂರ್ಣವಾದ ಗುರುಬಲ. ಅದು ಉಚ್ಚ ಮನೆಯ ಗುರುಬಲ. ನೀವು ಇಷ್ಟು ದಿನ ಮಾಡಿದ ಇನ್ವೆಸ್ಟ್ಮೆಂಟ್ಗಳು, ಕೆಲಸದೊಂದೇ ಅಲ್ಲ, ಇನ್ವೆಸ್ಟ್ಮೆಂಟ್ಗಳಿಂದ ಕೂಡ ನಿಮಗೆ ಇವಾಗ ಲಾಭ ಬರುತ್ತದೆ. ಯಾವುದೋ ಲಿಟಿಗೇಷನ್ ಪ್ರಾಪರ್ಟಿ ತಗೊಂಡು ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಈಗ ಸೆಟಲ್ಮೆಂಟ್ ಆಗುತ್ತೆ. ಮತ್ತು ಬೇರೆ ಈ ತರ ಇನ್ಕಂಪ್ಲೀಟ್ ಟಾಸ್ಕ್ಗಳಿರುತ್ತೆ, ಅದೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಕೈ ಹಣ ಸೇರುತ್ತೆ. ಇನ್ನು ದೃಷ್ಟಿಗಳ ವಿಚಾರಕ್ಕೆ ಬರೋದಾದ್ರೆ 3ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತದೆ. ಸೊ ಉಚ್ಚ ಗುರುಬಲ ಇರೋದ್ರಿಂದ 3ನೇ ಮನೆಯ ಮೇಲೆ ದೃಷ್ಟಿ ಬೀಳೋದ್ರಿಂದ ತುಂಬಾ ಧೈರ್ಯ ಬರುತ್ತೆ. ಒಡ ಹುಟ್ಟಿದವರೊಟ್ಟಿಗೆ ಸಮಸ್ಯೆಗಳನ್ನು ಇದ್ರೆ ಅದು ಸಾಲ್ವ್ ಆಗ್ತಾ ಬರುತ್ತೆ. ಇನ್ನು ನೆಕ್ಸ್ಟ್ 5ನೇ ಮನೆಯ ಮೇಲೆ ದೃಷ್ಟಿ ಬೀಳೋದ್ರಿಂದ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಇರ್ತದೆ. ಸ್ಟೇಟ್ ಟಾಪರ್ಸು ಅಥವಾ ಕಂಟ್ರಿ ಟಾಪರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ನೀಟ್ ಎಕ್ಸಾಮ್ ಎಲ್ಲವೂ ಇದೆ. ಯಾರಾದರೂ ಫಾರಿನ್ ಕಂಟ್ರೀಸ್ ನಲ್ಲಿ ಓದಬೇಕು ಅಂತಿದ್ರೆ, ಹೈಯರ್ ಎಜುಕೇಶನ್ ಮಾಡಬೇಕು ಅಂತಿದ್ರೆ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಯಾರಾದರೂ ಹೊಸದಾಗಿ ಮದುವೆ ಆಗಿರೋರು, ತುಂಬಾ ವರ್ಷಗಳಿಂದ ಮಗು ಪ್ರಯತ್ನ ಪಡ್ತಿರೋರು, ಈಗ ಅದಕ್ಕೆ ಬೆನಿಫಿಟ್ ಇದೆ, ಬೆನಿಫಿಷಿಯಲ್ ಪೊಸಿಷನ್ ಇದೆ, ಟ್ರೈ ಮಾಡಬಹುದು. ಇನ್ನು 7ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತದೆ. ಮದುವೆ, ಸೂಕ್ತ ವಯಸ್ಕರಿಗೆ ಮದುವೆ ಯೋಗ ಚೆನ್ನಾಗಿದೆ. ಸೊ ಮದುವೆ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಗುರುಬಲ ಪ್ಲಸ್ ದೃಷ್ಟಿ ಎರಡರಿಂದ ಬೆನಿಫಿಟ್ ಇದೆ, ಆಯ್ತಾ. ಇದಿಷ್ಟು ಕನ್ಯಾ ರಾಶಿಯವರ ಫಲಾನುಫಲ. ಇನ್ನು ನೆಕ್ಸ್ಟ್ ತುಲಾ ರಾಶಿಯವರಿಗೆ ಎಷ್ಟೋ ಜನ ರಾಶಿ ಹೇಳ್ತಾ ಇರುವಂತವ್ರು ಗುರುಬಲ ಹೊರಟೋಯ್ತು, ಗುರುಬಲ ಹೊರಟೋಯ್ತು, ಗುರುಬಲ ಹೊರಟೋಯ್ತು ಅಂತ ಹೇಳ್ತಿದ್ದಾರೆ. ಅದರಿಂದ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅಂತನೂ ನಾನು ಹೇಳೋದಿಲ್ಲ, ನನಗೆ ಜಾಸ್ತಿ ಗೊತ್ತು ಅಂತನೂ ನಾನು ಹೇಳೋದಿಲ್ಲ. ಸಾಮಾನ್ಯವಾಗಿ ಶುಕ್ರನ ಅಧಿಪತ್ಯ ಇರುವಂತ ರಾಶಿಯಾದ ವೃಷಭ ರಾಶಿ ಮತ್ತು ತುಲಾ ರಾಶಿಯವರಿಗೆ ಗುರುಬಲ ಕಡಿಮೆ ಇದ್ದಷ್ಟು ಒಳ್ಳೆಯದು. ಆದ್ರೆ ಗುರು ಏನು ತೊಂದರೆ ಕೊಡೋದಿಲ್ಲ, ಏನು ಅಂದ್ರೆ ತಟಸ್ಥವಾಗಿರುತ್ತೆ, ಏನು ಅಷ್ಟು ಪ್ರೋಗ್ರೆಸ್ ಆಗೋದಿಲ್ಲ ತುಲಾ ರಾಶಿಯಾಗಿ ವೃಷಭ ರಾಶಿಯವರಿಗೆ. ಈಗ ತುಲಾ ರಾಶಿಯವರಿಗೆ 9ನೇ ಮನೆಯಿಂದ 10ನೇ ಮನೆಗೆ ಗುರು ಹೋಗ್ತಾ ಇದ್ದಾನೆ. ಇದು ತುಂಬಾ ಒಳ್ಳೆ ಗೋಚಾರ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ 10ನೇ ಮನೆ ಅಂತಂದ್ರೆ ಕರ್ಮಸ್ಥಾನ. 10ನೇ ಮನೆಗೆ ಬರ್ತಾ ಇರೋದ್ರಿಂದ ಎಕ್ಸ್ಪಾನ್ಷನ್ ಆಗೋದ್ರಿಂದ ಅಲ್ಲಿ ನಿಮಗೆ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗತ್ತೆ. ಕೆಲಸ
ಮಾಡ್ತಿರೋರಿಗೆ ಪ್ರಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲಸ ಮಾಡ್ತಿರೋರಿಗೆ ಆಡ್ ಹಾಕ್ ರೆಸ್ಪಾನ್ಸಿಬಿಲಿಟೀಸ್, ಅಂದ್ರೆ ಹಂಗಾಮಿ ಒಂದು ಏನಾದರೂ ಒಂದು ಅಥಾರಿಟಿ, ನೀನು ಇದನ್ನ ಮಾಡ್ತಾ ಇದೆಯಾ ಈ ಕೆಲಸ, ಇದ್ರ ಜೊತೆಗೆ ಅದನ್ನು ನೀನು ನೋಡ್ಕೋಬೇಕು ಪ್ರಾಜೆಕ್ಟ್ನ ಅಂತ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಸಿಗುವಂಥದ್ದು ಆಗತ್ತೆ. ಸ್ಟ್ರೆಸ್ಸು ಪ್ರೆಷರು ಜಾಸ್ತಿ ಇರುತ್ತೆ. ಆದ್ರೆ ಏನೂ ತೊಂದರೆ ಇಲ್ಲ. ತುಲಾ ರಾಶಿಯವರಿಗೆ ಬ್ಯಾಲೆನ್ಸ್ ಮಾಡುವ ಕೆಪಾಸಿಟಿ ಅವರ ಜನ್ಮಸಿದ್ಧವಾಗಿ ಬಂದಿದೆ, ಅದು ತೊಂದರೆ ಇಲ್ಲ. ಕೆಲಸದಲ್ಲಿ ಏಳಿಗೆ ಇದೆ, ಫೇಮ್ ಜಾಸ್ತಿ ಆಗುತ್ತೆ, ಹೆಸರು ಬರುತ್ತೆ, ಸಮಾಜದಲ್ಲಿ ಒಂದು ಹೆಸರು ಬರುತ್ತೆ. ಅದನ್ನ ಪಾಸಿಟಿವ್ ಅನ್ನೋ ತರ ಮಾಡ್ಕೊಳ್ಳಿ, ನೆಗೆಟಿವ್ ಅಂತ ಮಾಡ್ಕೊಳಕ್ ಹೋಗ್ಬಿಡಿ. ಈಗ ಯಾರ ಮೇಲೋ ಒಂದು ಈ ತರ ಮರ್ಡರ್ ಕೇಸ್ ಬಿಟ್ಟು ಆಗ್ಬಿಡ್ತಂತೆ ಅಂದ್ರೆ ಅದೂ ಒಂದು ಫೇಮೇ, ಆದ್ರೆ ನೆಗೆಟಿವ್ ಫೇಮ್ ಅಷ್ಟೇ. ಅದು ಇನ್ಫೇಮಸ್ ಆಗೋದದು. ಫೇಮಸ್ ಅಂತಂದ್ರೆ ಇಂತೂ ಒಳ್ಳೆ ಕಾರ್ಯ ಮಾಡಿದಾನಪ್ಪ ಅಂತ ಫೇಮಸ್ ಆಗುವಂಥದ್ದು. ಫೇಮ್ ಟೈಮು. ಸೊ ಒಳ್ಳೆ ಕೆಲಸ ಮಾಡಿ ಫೇಮ್ ತಗೊಳ್ಳಿ. ಇನ್ನು ಮೇಜರ್ ಅಂತಂದ್ರೆ ತುಲಾರಾಶಿಯವರಿಗೆ ಅವರ ಮನೆ ಅಂದ್ರೆ ದೃಷ್ಟಿಯ ಮನೆ ವಿಚಾರದಲ್ಲಿ ನೋಡ್ಲೇಬೇಕು. ಯಾಕೆಂದ್ರೆ ಇದು ಹೆಂಗ್ ಕನೆಕ್ಟ್ ಆಗುತ್ತೆ ನೋಡಿ. ಎರಡನೇ ಮನೆಯ ಮೇಲೆ ದೃಷ್ಟಿ ಬೀಳ್ತದೆ, ಕೆಲಸ ಸಿಗತ್ತೆ, ಕೆಲಸದಲ್ಲಿ ಅಥಾರಿಟಿ ಸಿಗತ್ತೆ, ಕೆಲಸದಲ್ಲಿ ಜವಾಬ್ದಾರಿ ಸಿಗತ್ತೆ ಅಂತ ಹೇಳಿದೆ. ಎರಡನೇ ಮನೆ ಅಂದ್ರೆ ಹೌಸ್ ಆಫ್ ಇನ್ಕಮ್, ಹೌಸ್ ಆಫ್ ಫ್ಯಾಮಿಲಿ. ಇನ್ಕಮ್ ಮೇನ್ ಬರೋದಾದ್ರೆ ನಿಮಗೆ ಇನ್ಕಮ್ ನಲ್ಲಿ ಇನ್ಕ್ರೀಸ್ ಕಾಣುತ್ತೆ, ಇನ್ಕಮ್ ಬರುತ್ತೆ, ಇನ್ಕಮ್ ಜಾಸ್ತಿ ಆಗತ್ತೆ, ಇದೆಲ್ಲವೂ ಆಗತ್ತೆ. ಮತ್ತು ಸೇವಿಂಗ್, ಬ್ಯಾಂಕ್ ಸೇವಿಂಗ್ಸ್, ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡು ಜಾಸ್ತಿ ಆಗುತ್ತೆ ನಿಮಗೆ. ಮತ್ತು ಎರಡನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ಕುಟುಂಬ ಸದಸ್ಯರಲ್ಲಿ ಹೆಚ್ಚಳ ಅಂತಂದ್ರೆ ಮದುವೆ ಆಗದಿರೋರಿಗೆ ಮದುವೆನೂ ಆಗಬಹುದು, ಮದುವೆ ಆಗಿರೋರಿಗೆ ಮಕ್ಕಳು ಆಗ್ಬೋದು, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ರೀಸೆಂಟ್ ಆಗಿ ಮದುವೆ ಆಗಿದ್ರೆ ಅವರಿಗೂ ಕೂಡ ಮಕ್ಕಳಾಗುವಂತ ಚಾನ್ಸಸ್ ಇದೆ. ಇನ್ನು ನಾಲ್ಕನೇ ಮನೆಯ ಮೇಲೆ ದೃಷ್ಟಿ ಬೀಳುತ್ತೆ. ಕುಟುಂಬದಲ್ಲಿ ಸಂತಸ, ಕುಟುಂಬದಲ್ಲಿ ಹೆಚ್ಚಳ, ಇಲ್ಲೂ ಅಷ್ಟೇ ಇನ್ಕ್ರೀಸ್ ಅನ್ನು ತೋರಿಸುತ್ತೆ. ಮತ್ತು ಜೊತೆಯಲ್ಲಿ ಹೊಸ ಕಾರು ಖರೀದಿ ಮಾಡುವಂತ ಯೋಗ ಇದೆ, ಒಂದು ಮನೆ ರೆನೋವೇಷನ್ ಮಾಡ್ಕೊಳ್ಳುವಂತ ಯೋಗ ಇದೆ, ಕಂಫರ್ಟ್ ಝೋನ್ ಜಾಸ್ತಿ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ. ಮನೆಯಲ್ಲಿ ಒಳ್ಳೆ ವಾತಾವರಣ ಇರ್ತದೆ, ಎನ್ವಿರಾನ್ಮೆಂಟ್ ಇಂಪ್ರೂವ್ಮೆಂಟ್ ಆಗತ್ತೆ. ಇನ್ನು ನೆಕ್ಸ್ಟ್ ಆರನೇ ಮನೆಯ ಮೇಲೆ ದೃಷ್ಟಿ ಬೀಳ್ತಾನೆ. ಆರನೇ ಮನೆಯಲ್ಲಿ ಆಲ್ರೆಡಿ ಶನಿದೇವ ಕೂತ್ಕೊಂಡಿದ್ದಾನೆ, ನಿಮ್ಮ ಕರ್ಮಫಲದಾತ ಕೂತಿದ್ದಾನೆ, ಅವನು ಎಲ್ಲ ಕೊಡ್ತಾನೆ, ನಿಮ್ಗೆ ಏನು ತೊಂದರೆ ಇಲ್ಲ. ಗುರು ಅಲ್ಲಿಗೆ ದೃಷ್ಟಿ ಹಾಕೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಸಣ್ಣ ಪುಟ್ಟ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರು ಅದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಇವಾಗ ಆರನೇ ಮನೆ ಶನಿ ಒಳ್ಳೆ ಸ್ಥಾನ ಅಂದ್ರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗತ್ತೆ, ಅದಕ್ಕೆ ಪ್ರೊಟೆಕ್ಷನ್ ಆಗಿ ಈಗ ನಿಮಗೂ ಗುರುವಿನ ದೃಷ್ಟಿ ಬೀಳುತ್ತೆ. ಮತ್ತು ಡಬಲ್ ಅಲ್ಲ ಟ್ರಿಪಲ್ ಧಮಾಕ ಏನು ತುಲಾರಾಶಿಯವರಿಗೆ ಅಂತಂದ್ರೆ ಹಂಸ ಯೋಗ ಇವ್ರಿಗೂ ಬರುತ್ತೆ. 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಕೂತ್ಕೊಂಡಿರುವಂಥದ್ದು ಪಂಚ ಮಹಾಪುರುಷ ಯೋಗ, ಹಂಸ ಯೋಗ ಬರುತ್ತೆ. ಏನೇ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಕ್ಸಸ್ಫುಲ್ ಆಗತ್ತೆ. ಆದರೆ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ, ಜನಕ್ಕೆ ಒಳ್ಳೇದು ಮಾಡಿ. ನೀವು ಮಾಡೋದ್ರಿಂದ ಜನಕ್ಕೆ ಒಳ್ಳೇದಾಗಬೇಕು, ಕೆಟ್ಟದಾಗದ್ ಬೇಡ, ಆಯ್ತಾ? ನೀವು ಮಾಡೋದ್ರೆ ಕೆಟ್ಟದಾಗತ್ತೆ ಅಂದ್ರೆ ಆ ಕೆಲಸನೇ ಮಾಡಕ್ಕೆ ಹೋಗ್ಬಿಡಿ, ಸುಮ್ಮನಿದ್ಬಿಡಿ, ಆಯ್ತಾ? ಇನ್ನೂ ಒಂದು ಯೋಗ ಏನು ಅಂತಂದ್ರೆ ಅಮಲ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ. ಅಮಲ ಯೋಗ ಅಂತಂದ್ರೆ ಶುಕ್ರ, ಬುಧ ಮತ್ತು ಗುರು, ಈ 3 ಗ್ರಹಗಳಲ್ಲಿ ಯಾರಾದ್ರೂ ಕರ್ಮಸ್ಥಾನದಲ್ಲಿ ಅಂದ್ರೆ 10ನೇ ಮನೆಯಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅದನ್ನ ಅಮಲ ಯೋಗ ಅಂತ ಕರೀತಾರೆ. ಅಮಲ ಯೋಗ ಕೂಡ ಏರ್ಪಡುತ್ತೆ. ಅಮಲ ಯೋಗ ಬರೋದ್ರಿಂದ ಪ್ರೊಫೆಷನಲ್ಲಿ ಎಕ್ಸಲೆಂಟ್ ಗ್ರೋತ್ ಇರುತ್ತೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇರುತ್ತೆ, ರೆಕಗ್ನಿಷನ್ ಇರುತ್ತೆ, ಇದೆಲ್ಲವೂ ಸಿಗುತ್ತೆ. ಇದೆಲ್ಲ ನೋಡಿದ್ರೆ ತುಲಾರಾಶಿಯವರಿಗೆ ಲಾಭನ ನಷ್ಟನ? ಸೊ ಲಾಭನೇ, ಆಯ್ತಾ? ಏನು ಯೋಚನೆ ಮಾಡುವಂಥದ್ದು ಬೇಕಾಗಿಲ್ಲ. ಪ್ರೆಷರ್ ಇರುತ್ತೆ ಕೆಲಸದ ಜಾಗದಲ್ಲಿ. ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಗಾದೆ ಮಾತೆ ಕೇಳಿಲ್ವೇ? ಸೊ ನಿಮಗೆ ಅಧಿಕಾರ ಬೇಕು ಅಂತ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು, ಆಯ್ತಾ? ಅದರಿಂದ ಏನು ನೆಗೆಟಿವ್ ಆಗೋದಿಲ್ಲ, ನೀವು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ತುಲಾರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಪಾಪ ನನಗೆ ಎಷ್ಟು ಜನ ಫೋನ್ ಮಾಡಿದ್ರು ಕೂಡ ನಮ್ಮ ವೃಶ್ಚಿಕ ರಾಶಿ ಜೀವನ ಎಲ್ಲ ಇದೇ ರೀತಿನ ಯಾವಾಗ ನಮಗೆ ರಿಲೀಫ್ ಸಿಗುತ್ತೆ ಅಂತ ಕೇಳ್ತಿದ್ರಲ್ವಾ? ಆ ರಿಲೀಫು ಸ್ಟಾರ್ಟ್ ಆಗಿದೆ. ಈಗಲೇ ಸಿಕ್ಕಿಲ್ಲ, ಸ್ಟಾರ್ಟ್ ಆಗಿದೆ. ಯಾಕೆ ಅಂದರೆ ನಿಮಗೆ ಗುರುಬಲ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಶನಿ ನಿಮಗೆ ಪರಮಶತ್ರು, ನಿಮ್ಮ ರಾಶಿಯಾಧಿಪತಿಗೆ. ಶನಿ ನಿಮಗೆ ಅಷ್ಟೊಂದು ಬೆನಿಫಿಟ್ಸ್ ಮಾಡೋದಿಲ್ಲ, ಮಾಡ್ತಾನೆ ಬಟ್ ಅಷ್ಟೊಂದಲ್ಲ, ತುಂಬ ಸ್ಕ್ರೂಟಿನಿ ಮಾಡ್ತಾನೆ. ಆದರೆ ನಿಮಗೆ ಗುರುಬಲ ತುಂಬ ಮುಖ್ಯ ಆಗುತ್ತೆ. ಈಗ ಆ ಗುರುಬಲ ನಿಮಗೆ ಸಿಗ್ತಾ ಇದೆ. 9ನೇ ಮನೆಯ ಗುರು ಅದೃಷ್ಟ. ನೀವು ಇಷ್ಟು ದಿನ ಶ್ರಮ ಪಟ್ಟಿದ್ದಕ್ಕೆ ಈಗ ಅದೃಷ್ಟ ನಿಮ್ಮ ಪಾಲಾಗತ್ತೆ. ವೃಶ್ಚಿಕ ರಾಶಿಯವರು ದೇ ಆರ್ ವೆರಿ ವೆರಿ ಪರ್ಸಿಸ್ಟೆಂಟ್. ಕೆಲಸದಲ್ಲಿ ಏನಾದರೂ ಮಾಡ್ತೀನಿ ಅಂತ ಹೋಗಿ ಎಷ್ಟು ಸಾರಿ ಫೇಲ್ ಆದರೂ ಅವರು ನಿಲ್ಲೋದಿಲ್ಲ, ಮುಂದುವರಿತಾನೆ ಇರ್ತಾರೆ. ಒಂದೊಂದು ಹೆಜ್ಜೆ ಮುಂದೆ ಇಟ್ಟರು ಸರಿನೇ ನಾನು ಮುಂದೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಸ್ವಭಾವ ಇರುತ್ತೆ. ಅವರು ನೆವರ್ ಗಿವ್ ಅಪ್ ಪೀಪಲ್. ನಾನು ಸೋತೋದೆ ಅಂತ ಹೇಳೋವಂಥ ಜನ ಅಲ್ಲ ವೃಶ್ಚಿಕ ರಾಶಿಯವರು. ಆ ಥರ ಕೆಲಸ ಮಾಡಿರೋರಿಗೆ ಈಗ ಬೆನಿಫಿಟ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರಿನ್ ಕಂಟ್ರಿಗೆ ಹೋಗಬೇಕು ಅಂತ ಇದ್ದವರು ಫಾರಿನ್ ಕಂಟ್ರಿಗೆ ಹೋಗ್ತೀರಿ. ಫಾರಿನ್ ಕಂಟ್ರೀಸಲ್ಲಿ ಎಜುಕೇಷನ್ ಮಾಡಬೇಕು ಅಂದರೆ ಲಾಭ ಇದೆ, ಲಕ್ ಇದೆ. ಎಷ್ಟೋ ಜನ ಕೆಲಸದಲ್ಲಿ ನಾನು ಫಾರಿನ್ ಕಂಟ್ರಿನಲ್ಲಿ ಕೆಲಸ ಸಿಕ್ಕಬೇಕು ಅಂತಿರೋರು ಇವಾಗ ಸಿಗತ್ತೆ. ಆದರೆ ಫಾರಿನ್ ಕಂಟ್ರಿಗೆ ಹೋಗುವ ಕೆಲಸಕ್ಕೆ ಮೊದಲು ಯೋಚನೆ ಮಾಡ್ರಪ್ಪ. ಈ ಟ್ರಂಪ್ನಂಥ ಹುಚ್ಚರಿರುವ ಇದರಲ್ಲಿ ಕೆಲಸ ಮಾಡೋದಕ್ಕಿಂತ ನಮ್ಮ ತಾಯ್ನಾಡಲ್ಲೇ ಇದ್ದು ಬಿಟ್ರೆ ತುಂಬ ಒಳ್ಳೆಯದು. ಸೊ ಆ ವಿಚಾರನ ಯೋಚನೆ ಮಾಡಿ ನಿಮ್ಮ ಆಸೆಗೆ ಅನುಗುಣವಾಗಿ ನೀವು ಅದನ್ನು ತೀರ್ಮಾನ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ದೃಷ್ಟಿಗಳ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಮೇಲೆ ದೃಷ್ಟಿ ಬೀಳುತ್ತೆ.
ಒಂದನೇ ಮನೆ ಅಂದರೆ ಲಗ್ನದ ಮೇಲೆ ದೃಷ್ಟಿ ಬೀಳೋದ್ರಿಂದ ನಿಮ್ಮ ದೇಹದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇಷ್ಟು ದಿನ ತಲೆನೋವು, ಮೈ ನೋವು, ಕೈ ನೋವು, ಎಲ್ಲ ಥರ ನೋವು ಅನುಭವಿಸಿದಿರಿ, ಈಗ ಅದು ರಿಲೀಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇನ್ ಯುವರ್ ಮೂಡ್. ಡಿಪ್ರೆಷನ್ ಇದ್ದರೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ. ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಹೋಪ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಇನ್ನು ನೆಕ್ಸ್ಟ್ 3ನೇ ಮನೆಯ ಮೇಲೆ ದೃಷ್ಟಿ ಬೀಳುತ್ತೆ. ಒಡ ಹುಟ್ಟಿದವರೊಟ್ಟಿಗೆ ಇದ್ದ ಸಮಸ್ಯೆಗಳು ಸಾಲ್ವ್ ಆಗುತ್ತೆ, ಧೈರ್ಯ ಜಾಸ್ತಿ ಆಗತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. 5ನೇ ಮನೆಯ ಮೇಲೆ ದೃಷ್ಟಿ ಮಕ್ಕಳ ವಿಚಾರದಲ್ಲಿ ಏಳಿಗೆ, ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಏಳಿಗೆ, ಅಥವಾ ನೀವು ಎಜುಕೇಷನ್ ಮಾಡ್ತಿದ್ರೆ ಅಕಾಡೆಮಿಕ್ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ, ಹೈಯರ್ ಎಜುಕೇಷನ್ಗೆ ತುಂಬ ಒಳ್ಳೆ ಅವಕಾಶಗಳಿದೆ. ಇನ್ನು ನೆಕ್ಸ್ಟು ಧನಸ್ಸು ರಾಶಿ. ಧನಸ್ಸು ರಾಶಿಗೆ 8ನೇ ಮನೆಯಲ್ಲಿ ಗುರು ಗೋಚಾರ ಮಾಡ್ತಿದ್ದಾನೆ. ಸೊ 7ನೇ ಮನೆಯಲ್ಲಿದ್ದ ಗುರುಬಲ ಹೋಗಿ 8ನೇ ಮನೆಗೆ ಗುರುಬಲ ಇಲ್ಲದ ಸ್ಥಾನಕ್ಕೆ ಬರ್ತಿದ್ದಾನೆ. ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಆರೋಗ್ಯ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಅವಾಗವಾಗ ಹಿಂಸೆ ಕೊಡ್ತಾ ಇದ್ರೆ ನಿಮಗೆ, ಅದನ್ನು ಇಗ್ನೋರ್ ಮಾಡಬೇಡಿ. ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ, ಆಯಿತಾ. ಎಸ್ಪೆಷಲಿ ಗ್ಯಾಸ್ಟ್ರಿಕ್ ರಿಲೇಟೆಡ್ಡು, ಲಿವರ್ ರಿಲೇಟೆಡ್ಡು ಮತ್ತು ಹೊಟ್ಟೆಯ ಸಂಬಂಧಿತ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಪಿತ್ತದೋಷ ಕಾಡುವಂಥ ಸಾಧ್ಯತೆ ಇದೆ. ಇನ್ನು ಹಿತಶತ್ರುಗಳು ಅಥವಾ ಸಾಲ ಬಾಧೆ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಅಷ್ಟು ಒಳ್ಳೆ ಸಮಯ ಅಲ್ಲ. ದೃಷ್ಟಿ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತದೆ. ಎಕ್ಸ್ಪೆನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಅಥವಾ ಖರ್ಚು ಆದರೂ ಕೂಡ ಅದು ಒಳ್ಳೆ ವಿಚಾರಗಳಿಗೆ ಖರ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು 2ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ಅದರಿಂದ ಸ್ವಲ್ಪ ಆದಾಯದಲ್ಲಿ ವೃದ್ಧಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆದರೆ ಹಿತಶತ್ರುಗಳ ಕಾಟದಿಂದ ತೊಂದರೆ ಆಗುತ್ತೆ. ಮತ್ತು ಮೇಜರ್ ಇಂಡಿಕೇಟರ್ ಏನು ಅಂದರೆ, ನೀವು ಯಾರಿಗಾನ ದುಡ್ಡು ಕೊಟ್ಟರೆ ವಾಪಸ್ ಬರೋದಿಲ್ಲ. ಸಾಲ ಅಂದರೆ ಎಸ್ಪೆಷಲಿ ಫೈನಾನ್ಸ್ ವ್ಯವಹಾರ ಮಾಡ್ತಿದ್ದವರು ತುಂಬ ಕೇರ್ಫುಲ್ ಆಗಿರಿ. ಏನೇನು ಸೆಕ್ಯೂರಿಟೀಸ್ ತೊಗೋಬೇಕು ಅದಕ್ಕೆಲ್ಲ ತೊಗೊಂಡು ನಂತರ ಕೊಡಿ. ಇನ್ನು ನೆಕ್ಸ್ಟ್ 4ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತಾನೆ. ಸ್ವಲ್ಪ ಫ್ಯಾಮಿಲಿ ವಿಚಾರದಲ್ಲಿ ಏಳಿಗೆ ಇದೆ. ಆದರೆ ಶನಿ ಕೂಡ ನಿಮ್ಮ 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಗಳು ದೊಡ್ಡದಾಗಿ ಆಗುವಂಥ ಚಾನ್ಸಸ್ ಇದೆ. ಅದನ್ನು ಸ್ವಲ್ಪ ಶಮನ ಮಾಡ್ತಾನೆ ಗುರು. ಆದರೆ ನಿಮ್ಮ ಎಫರ್ಟು ಕೂಡ ಬೇಕು, ಅದನ್ನು ಉಳಿಸ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟು ಮಕರ ರಾಶಿ. ಈಗ ನಾನು ವಿಡಿಯೋ ಮಾಡ್ತಿರುವಂಥ ಸಮಯದಲ್ಲಿ ಹೇಳಬೇಕು ಅಂತಂದರೆ, ಮಕರ ರಾಶಿ ಒಂದು ಜಾಕ್ಪಾಟ್ ರಾಶಿ. ನೀವೇ ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿಗಳು ಆಗ್ತಾ ಇದ್ದಾರೆ. ಆದರೆ ಅವ್ರ ರಾಶಿ ಯಾವುದು ಅಂತ ನನಗೆ ಗೊತ್ತಿಲ್ಲ. ಅವ್ರ ಹೆಸರು ಬಲವಾಗಿ ತಿಳ್ಕೊಳ್ಳೋದಾದ್ರೆ ಮಕರ ರಾಶಿ ಬರುತ್ತೆ. ಅದಕ್ಕೆ ಏನೇನು ಅದೃಷ್ಟ ಬರ್ತಾ ಇದೆ, ಎಷ್ಟೋ ದಿನದಿಂದ ಕಾಣಿಸ್ಕೊಂಡಿದ್ದ ಕನಸು ಈಗ ಕೈಗೂಡ್ತಾ ಇದೆ. ಅದು ಸಿಂಪಲ್ ಅಂಡ್ ಸೆಕ್ಯೂರ್ ಆಗಿ, ಈಸಿಯಾಗಿ, ಯಾವುದೇ ರೀತಿ ಅಡೆತಡೆ ಇಲ್ಲದೆ ಬರ್ತಾ ಇದೆ. ಅದು ಒಂದು ಎಕ್ಸಾಂಪಲ್ ಅಂತ ತಗೊಳ್ಬೋದು, ಯಾಕೆಂದ್ರೆ ಅವ್ರ ರಾಶಿ ನನಗೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟು ಮಕರ ರಾಶಿಯವರಿಗೆ ಹೇಳಬೇಕು ಅಂತಂದ್ರೆ, ನಿಮಗೆ ತುಂಬ ಅದೃಷ್ಟದ ಸಮಯ. ಬಂಪರ್ ಬಹುಮಾನ ವಿಜೇತರು ಅಂತಾನೆ ಹೇಳಬಹುದು. ಯಾಕೆ ಅಂದರೆ, ಒಂದು ನಿಮಗೆ 7ನೇ ಮನೆಯ ಗುರುಬಲ. 7ನೇ ಮನೆಯ ಗುರುಬಲ ಬರ್ತಿದ್ದಂತೆಯೇ ಪಾರ್ಟ್ನರ್ಶಿಪ್ಪಲ್ಲಿ ಡೆವಲಪ್ಮೆಂಟ್ ಆಗತ್ತೆ, ಮತ್ತು ರಿಲೇಷನ್ಶಿಪ್ಪಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸೂಕ್ತ ವಯಸ್ಕರಿಗೆ ಮದುವೆ ಆಗುತ್ತೆ. ಮದುವೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಸಾಲ್ವ್ ಆಗಿ ಅದೆಲ್ಲವೂ ಸರಿ ಹೋಗುತ್ತೆ. ಡಿವೋರ್ಸು, ಅದು ಇದು, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳು ಅದೆಲ್ಲ ನಡೀತದೆ, ಅದೆಲ್ಲ ಸಾಲ್ವ್ ಆಗಿ ಮತ್ತೆ ಒಳ್ಳೆ ಸಂಸಾರ ಆಗುತ್ತೆ ನಿಮ್ಮದು. ಅದೆಲ್ಲವೂ ಚೆನ್ನಾಗಾಗತ್ತೆ, ಏನೂ ತೊಂದರೆ ಇಲ್ಲ. ಇನ್ನು ದೃಷ್ಟಿಗಳ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ನಿಮ್ಮ ಆರೋಗ್ಯ ಬೆಟರ್ ಆಗತ್ತೆ, ನಿಮ್ಮ ಸ್ವಾಸ್ಥ್ಯ ಇಂಪ್ರೂವ್ ಆಗತ್ತೆ. ನೀವೊಬ್ಬ ಹೊಸ ವ್ಯಕ್ತಿಯಾಗಿ ಬದಲಾಗ್ತೀರಾ. ಏನಾದರೂ ಕೆಟ್ಟ ಹ್ಯಾಬಿಟ್ಗಳಿದ್ರೆ, ಕುಡಿಯೋದು, ಸ್ಮೋಕ್ ಮಾಡೋದು, ಇದೆಲ್ಲ ಹ್ಯಾಬಿಟ್ ಇದ್ರೆ ಬಿಟ್ಟು ಇವಾಗ ಅದನ್ನೆಲ್ಲ ಒಳ್ಳೆ ಒಂದು ಪರಿಸ್ಥಿತಿಗೆ ಬರುವಂಥ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟು 3ನೇ ಮನೆಯ ಮೇಲೆ ದೃಷ್ಟಿ ಬೀಳೋದ್ರಿಂದ ಧೈರ್ಯ ಜಾಸ್ತಿ ಆಗುತ್ತೆ, ಮತ್ತು ಒಡ ಹುಟ್ಟಿದವರೊಂದಿಗೆ ಸಮಸ್ಯೆಗಳೇನಾದರೂ ಇದೆ ಅದು ಪರಿಹಾರ ಆಗುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಇನ್ನು ನೆಕ್ಸ್ಟ್ 11ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತದೆ. ಅದೃಷ್ಟ. ಆಗ ಮಾಡಿದ ಇನ್ವೆಸ್ಟ್ಮೆಂಟ್ ಈಗ ದುಡ್ಡು, ಈಗ ನಿಮಗೆ ರಿಟರ್ನ್ಸು ಎಲ್ಲವೂ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ಏನಾದರೂ ಲಿಟಿಗೇಷನ್ ಇದ್ರೆ ಸಾಲ್ವ್ ಆಗುತ್ತೆ. ಯಾವ್ದಾನ ಆಸ್ತಿ ವಿಚಾರ ಲಿಟಿಗೇಷನ್ ಇದ್ರೆ ಸಾಲ್ವ್ ಆಗುತ್ತೆ. ಏನಕ್ಕೆ ಕೈ ಹಾಕಿದ್ರು ಸಕ್ಸಸ್ಸು. ಇನ್ನು ಅದರ ಜೊತೆಗೆ ಡಬಲ್ ಬೆನಿಫಿಟ್ಸ್ ಏನು ಅಂತಂದ್ರೆ, ಹಂಸಯೋಗ ನಿಮಗೂ ಇದೆ. ಹಂಸಯೋಗ ಇರೋದ್ರಿಂದ ನೀವೇನು ಕೆಲಸಕ್ಕೆ ಟ್ರೈ ಮಾಡಿದ್ರು ಅದು ಸಕ್ಸಸ್ಫುಲ್ ಆಗತ್ತೆ. ಪಾಸಿಟಿವ್ ಕೆಲಸಗಳು ಮಾಡಿ, ನೆಗೆಟಿವ್ ಕೆಲಸಗಳು ಬೇಡ. ಇದಿಷ್ಟು ಮಕರ ರಾಶಿಯವರ ಫಲ. ಇನ್ನು ನೆಕ್ಸ್ಟು ಕುಂಭರಾಶಿ. ಕುಂಭರಾಶಿಯವರಿಗೆ 5ನೇ ಮನೆಯಲ್ಲಿದ್ದ ಗುರುಬಲ ಹೋಗಿ 6ನೇ ಮನೆಯಲ್ಲಿ ಗುರು ಗೋಚಾರ ಮಾಡ್ತಾನೆ. ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗತ್ತೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಅಥವಾ ಆರೋಗ್ಯ ಸಮಸ್ಯೆಗಳು ದಿನನಿತ್ಯ ಫೇಸ್ ಮಾಡುವಂಥ. ಇವಾಗ ಒಂದ್ಸತಿ ಕೆಮ್ಮು ಬಂದ್ಬಿಡ್ತು ಅಂತಂದ್ರೆ ಒಂದು 15-20 ದಿನ ಕೆಮ್ಮು ಹೋಗೋದೇ ಇಲ್ಲ. ಕೆಮ್ಮಿ ಫುಲ್ಲು ವೀಕ್ನೆಸ್ ಆಗುವಂಥದ್ದು, ಅಥವಾ ಏನಾದರೂ ಜ್ವರ ಬಂದ್ಬಿಟ್ರೆ ಒಂದು ವೈರಲ್ ಫೀವರು 1 ಮಂತ್ 2 ಮಂತ್ಸ್ವರೆಗೂ ವೈರಲ್ ಫೀವರ್ ಆಗುವಂಥದ್ದು, ಅದರಿಂದ ಇಮ್ಯುನಿಟಿ ಡೌನ್ ಆಗುವಂಥದ್ದು. ದೊಡ್ಡ ಆರೋಗ್ಯ ಸಮಸ್ಯೆ ಅಲ್ಲ, ಚಿಕ್ಕ ಆರೋಗ್ಯ ವಿಚಾರಗಳೇ ಸ್ವಲ್ಪ ಸಮಸ್ಯೆಗಳು ಮಾಡುವಂಥ ಚಾನ್ಸಸ್ ಇದೆ. ಸೊ ಕೇರ್ಫುಲ್ ಆಗಿರಬೇಕು. ಅದು ಬೇರೆ ಇನ್ನೇನು ಇವಾಗ ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಟ್ರಾನ್ಸಿಷನ್ ಆಗೋ ಟೈಮು. ಇಂಥ ಟೈಮಲ್ಲಿ ವೈರಲ್ ಫೀವರು,
ವೈರಲ್ ಇನ್ಫೆಕ್ಷನ್ಸು ಅಥವಾ ಇನ್ನೊಂದು ಇನ್ಫೆಕ್ಷನ್ಸ್ಗಳಿರ್ಬೋದು, ಇದೆಲ್ಲವೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹೆಲ್ತ್ ಬಗ್ಗೆ ಗಮನ ಇರಲಿ. ಸಾಲ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಒತ್ತಡಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ಸಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ರಥ ತಿರುಗಾಟ, ಸುಮ್ಮನೆ ಓಡಾಡೋದು, ಸುಮ್ಮನೆ ತಗೋ ಗಾಡಿ ಹಾಕೋ ಹೋಗು ಅಂತ ಹೋಗು ಬಾ 40 ಕಿಲೋಮೀಟರ್ ಏನು ಕೆಲಸ ಆಗಲ್ಲ ಹೋಗು ಬಾ ವಾಪಸ್ಸು, ಇದೇ ಅಲೆದಾಟ, ಉಪಯೋಗ ಇಲ್ಲದ ಅಲೆದಾಟ, ಯೂಸ್ ಇಲ್ಲದೆ ಇರುವಂಥ ಅಲೆದಾಟ. ಸೊ ಅಂಥದಕ್ಕೆ ಬ್ರೇಕ್ ಹಾಕಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಅದನ್ನು ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ನೆಕ್ಸ್ಟು ದೃಷ್ಟಿಗಳ ವಿಚಾರಕ್ಕೆ ನೋಡೋದಾದರೆ 12ನೇ ಮನೆ ಮೇಲೆ ದೃಷ್ಟಿ ಬೀಳ್ತದೆ, ಖರ್ಚಾಗತ್ತೆ ಒಳ್ಳೆ ವಿಚಾರಕ್ಕೆ, ಅಥವಾ ಖರ್ಚು ಕಂಟ್ರೋಲಿಗೆ ಬರುತ್ತೆ, ಇದೆರಡು ಆಗುತ್ತೆ. ಮತ್ತು ಚೆನ್ನಾಗಿ ನಿದ್ದೆ ಬರುತ್ತೆ. ಆಯಿತಾ, ಫುಲ್ಲು ಓಡಾಡ್ಬಿಟ್ಟಿರ್ತೀರ ಅಂದರೆ ಮೈ ಅಷ್ಟು ಸ್ಟ್ರೆಸ್ ಆಗಿರುತ್ತೆ, ದಣವಾಗಿರುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿದ್ದೆ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ 2ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತದೆ. ಕುಟುಂಬದಲ್ಲಿ ಒಂದು ಸಂಖ್ಯೆ ಹೆಚ್ಚಳ, ಅಂದರೆ ನಿಮ್ಮ ಮಕ್ಕಳಿಗೆ ಮಕ್ಕಳಾಗ್ಬೋದು, ಅಥವಾ ನಿಮಗೆ ಮಕ್ಕಳಾಗ್ಬೋದು, ಅಥವಾ ನಿಮಗೆ ಮದುವೆ ಆಗ್ಬೋದು. ಇದು ಯಾವುದಾದ್ರೂ ಒಂದು ಆಗುವ ಚಾನ್ಸಸ್ ಇದೆ. ಇನ್ಕಮ್ ಜಾಸ್ತಿ ಆಗುತ್ತೆ. ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಗುತ್ತೆ, ಕೆಲಸ ಇದ್ದವ್ರಿಗೆ ಪ್ರಮೋಷನ್ ಆಗುತ್ತೆ. 10ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ಸೊ ಕೆಲಸ ಸಿಗೋದಂತೂ ಕನ್ಫರ್ಮು, ಅಥವಾ ಅಧಿಕಾರ ಸಿಗೋದಂತೂ ಕನ್ಫರ್ಮು, ಪ್ರಮೋಷನ್ ಕೂಡ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಆದರೆ ಕೇರ್ಫುಲ್ ಆಗಿರಬೇಕು. ಕೈಲಿ ಮಾಡೋಕ್ಕಾಗದೇ ಇರುವಂಥ ಜವಾಬ್ದಾರಿಗಳನ್ನು ಹೊತ್ಕೋಬೇಡಿ, ಅದರಿಂದ ನಿಮಗೆ ಕೆಟ್ಟ ಹೆಸರಾಗುತ್ತೆ, ಹುಷಾರಾಗಿರಿ. ಇನ್ನು ನೆಕ್ಸ್ಟ್ ಲಾಸ್ಟ್ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಗುರುಬಲ ಇರಲಿಲ್ಲ, ಈಗ ಗುರುಬಲ ಬರುತ್ತೆ. ಶನಿ ನಿಮ್ಮ ಜನ್ಮದಲ್ಲೇ ಇದ್ದಾನೆ, ತುಂಬ ಸಮಸ್ಯೆಗಳು ಕೊಡ್ತಾ ಇದ್ದಾನೆ. ಸ್ಟ್ರೆಸ್ಸು, ಯೋಚನೆ, ಆಂಗ್ಸೈಟಿ, ಡಿಪ್ರೆಷನ್ನು ಎಲ್ಲವೂ ಇದೆ. ಈಗ ಅದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ಯಾಕೆಂದರೆ 5ನೇ ಮನೆಗೆ ಗುರುಬಲ ಬಂದಿರೋ ಕಾರಣ ನಿಮ್ಮ ಎಲ್ಲ ವಿಚಾರಗಳಲ್ಲೂ ಸಕ್ಸಸ್ ಆಗುತ್ತೆ. ಯಾಕೆಂದರೆ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಕೂಡ. ನೀವು ಹಿಂದಿನ ಜನ್ಮದಲ್ಲಿ ಏನೇನೋ ಒಳ್ಳೆ ಕೆಲಸ ಮಾಡಿದ್ದೀರಿ, ಅದನ್ನೆಲ್ಲವನ್ನು ಈಗ ಅನುಭವಿಸುವಂಥ ಸಮಯ. 5ನೇ ಮನೆ ಗುರುಬಲ ಬಂದಿರೋದ್ರಿಂದ ಏನೇನು ಪ್ರಾಫಿಟ್ ಅಂತಂದರೆ, ಒಂದು ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ, ಮದುವೆ ಆಗಿರೋರಿಗೆ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ, ಅಥವಾ ಅವರ ಮಕ್ಕಳು ಒಳ್ಳೆ ಏಜಲ್ಲಿದ್ದರೆ ಅವರ ಎಜುಕೇಷನಲ್ಲಿ ಪ್ರೋಗ್ರೆಸ್ ಆಗುತ್ತೆ, ಅವರು ಹೈಯರ್ ಎಜುಕೇಷನ್ಗೆ ಹೋಗ್ಬೋದು, ಅಥವಾ ಅವ್ರಿಗೇನೋ ಒಂದು ಬೆನಿಫಿಟ್ ನೀವು ಮಾಡಿಕೊಡ್ಬೋದು. ಇನ್ನು 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದಿಂದ ನಿಮ್ಮ ಎಷ್ಟೋ ಕೆಲಸಗಳು ಆಗದೆ ನಿಂತಿರೋವೆಲ್ಲವೂ ಈಗ ಸಕ್ಸಸ್ ಆಗುತ್ತೆ. ನೀವೇನೇನು ಅನ್ಕೊಂಡಿದ್ದೀರಿ ಅದೆಲ್ಲವೂ ಸಕ್ಸಸ್ ಆಗುತ್ತೆ. ಮನೆ ಕಟ್ಕೋಬೇಕು, ಸೈಟ್ ತಗೋಬೇಕು, ಏನು ಬೇಕಾದ್ರೂ ಮಾಡಿ ಆಗತ್ತೆ. ಸ್ವಲ್ಪ ನಿಧಾನಿಸ್ಬೇಕಷ್ಟೇ, ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಇನ್ನು ದೃಷ್ಟಿಗಳ ವಿಚಾರಕ್ಕೆ ಬರೋದಾದ್ರೆ 1ನೇ ಮನೆಗೆ ದೃಷ್ಟಿ ಆಗ್ತಾರೆ. ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ. ಯಾಕೆ ಅಂದರೆ ಜನ್ಮಶನಿ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳಾಗ್ತಿರತ್ತೆ. ಈ ಕಾರಣದಿಂದ ಆರೋಗ್ಯ ಸಮಸ್ಯೆಗಳಿರೋರು ಈಗ ಸ್ವಲ್ಪ ರಿಲೀಫ್ ಆಗುತ್ತೆ, ಸಂಪೂರ್ಣವಾಗಿ ಗುಣ ಆಗ್ತೀರಾ. ಏನೇ ಸಮಸ್ಯೆಗಳಿದ್ರು ಸಂಪೂರ್ಣವಾಗಿ ಗುಣ ಆಗುತ್ತೆ. ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳಿದ್ರೆ ಅದರಲ್ಲಿ ಪ್ರೋಗ್ರೆಸ್ ಕಾಣುತ್ತೆ, ಔಷಧಿಗಳು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಆರೋಗ್ಯ ವಿಚಾರದಲ್ಲಿ ಏಳಿಗೆ ಇದೆ. ಇನ್ನು ನೆಕ್ಸ್ಟು 9ನೇ ಮನೆಯ ಮೇಲೆ ದೃಷ್ಟಿ. ಅದೃಷ್ಟ, ಫಾರಿನ್ ಟ್ರಾವೆಲ್ಲು, ದೂರಿನ ಪ್ರಯಾಣ, ತೀರ್ಥಕ್ಷೇತ್ರಗಳ ದರ್ಶನ, ಇದೆಲ್ಲವೂ ಆಗತ್ತೆ. ಅದೃಷ್ಟದಿಂದ ಏನೇನು ಕೈಗೆ ಸಿಗಬೇಕೋ ಎಲ್ಲವೂ ಸಿಗುತ್ತೆ. ಹಿರಿಯರ ಆಶೀರ್ವಾದ ಆಗುತ್ತೆ. ಇನ್ನು ನೆಕ್ಸ್ಟ್ 11ನೇ ಮನೆಯ ಮೇಲೆ ದೃಷ್ಟಿ ಆಗ್ತಾನೆ. ಹಿರಿಯರ ಆಶೀರ್ವಾದ ಅಂತಂದ್ರೆ ಬರೀ ಕಣ್ಣಲ್ಲಿ ಅಥವಾ ಒಂದು ಕೈಯಲ್ಲಿ ಸಾಕಾ, ದುಡ್ಡಲ್ಲಿ ಬೇಡವಾ, ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ. ಆಯ್ತಾ, ಅಥವಾ ನೀವು ಯಾವುದೋ ಟೈಮಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದರಲ್ಲಿ ಇವಾಗ ಲಾಭ ಬರುತ್ತೆ. ಆಗ 10 ಲಕ್ಷಕ್ಕೆ ಒಂದು ಸೈಟ್ ತಗೊಂಡಿದ್ದೆಪ್ಪ, ಈ 1 ಕೋಟಿ 2 ಕೋಟಿ ಆ ಥರ ಲಾಭ ಸಿಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಏನೋ ಇನ್ವೆಸ್ಟ್ ಮಾಡಿದ್ದೀರಿ, ಅದು ಬರ್ತಾನೆ ಇಲ್ಲ, ಸೆಟ್ಲ್ ಆಗ್ತಾನೆ ಇಲ್ಲ, ಈಗ ಸೆಟ್ಲ್ ಆಗುತ್ತೆ. ಯಾವ್ಯಾವ ಸೆಟ್ಲ್ಮೆಂಟ್ ಬಾಕಿ ಉಳಿದಿದೆ ಅದೆಲ್ಲವೂ ಸೆಟ್ಲ್ ಆಗುತ್ತೆ. ಆಯ್ತಾ, ಮೀನರಾಶಿಯವರಿಗೆ ಒಳ್ಳೆ ಟೈಮ್ ಇದೆ. ಆದರೂ ಕೂಡ ಜನ್ಮಶನಿ ಆಗಿರೋದ್ರಿಂದ ಕೇರ್ಫುಲ್ ಆಗಿರಬೇಕು. ಇದಿಷ್ಟು ಮೀನರಾಶಿಯವರ ಫಲ. ಇದಿಷ್ಟು 12 ರಾಶಿಯವರ ಗುರು ಗೋಚಾರ ಫಲ. ಈಗ ನಾನು ಏನೇನು ಹೇಳಿದೆ ಅದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಟೋಟಲ್ ರಿಸಲ್ಟ್ಸು ನಿಮ್ಮ ಜನ್ಮ ಜಾತಕದ ಮೇಲೆ, ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಪರಿಸ್ಥಿತಿ, ಅಥವಾ ನಿಮ್ಮ ಜನ್ಮ ಜಾತಕ ಎಷ್ಟು ಪವರ್ಫುಲ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕಾರಣದಿಂದ ನೀವು 100% ಎಫೆಕ್ಟ್ಸ್ ಬರಬೇಕು ಅನ್ನೋದಾದರೆ ನುರಿತ ಜ್ಯೋತಿಷಿ ಹತ್ರ ಪರಿಹಾರ ಮಾಡಿಸ್ಕೊಂಡು, ಜನ್ಮಜಾತಕ ಪರಿಶೀಲನೆ ಮಾಡಿಸ್ಕೊಂಡು, ಪರಿಹಾರ ಅವಶ್ಯಕತೆ ಇದ್ದಲ್ಲಿ ಮಾಡಿಸ್ಕೊಂಡ್ರೆ ಆಗ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ತೀನಿ. ನಿಮಗೆ ಯಾವುದನ್ನ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.